ನಾನು ಒಂದು ಈ ಸರ್ಕಾರ ಕೇಳ್ತಕ್ಕಂಥದ್ದು ಆಮೇಲೆ ಮತ್ತಲ್ಲಿ ಯಾರ ಲೋಕಲ್ MLA ಅದು ನಾನು ಅವ್ರಿಗೆಲ್ಲ ರಿಯಾಕ್ಟ್ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ಯಾಕೆಂದ್ರೆ ಅವ್ರು ಬಂದಿರೋದೇ ಪೊಲೀಸ್ ಇಟ್ಕೊಂಡು ಜೀವನದಲ್ಲಿ. ನನ್ನ ಜೊತೆಲಿ ಇದ್ದಾಗಲೂ ದಿನ ಬಲಿ ಪೊಲೀಸ್ ಕೇಸಲ್ಲೇ ಇರೋದು, ಯಾವ ಪೊಲೀಸ್ ಸ್ಟೇಷನ್ ಇರ್ತಿದ್ ಮನುಷ್ಯ. ಅವ್ರ ಬಗ್ಗೆ ನಾನು ಉತ್ತರ ಕೊಡಕ್ ಹೋಗೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಾನೇನೋ ಚಿತಾವಣೆ ಮಾಡಿಸ್ಬಿಟ್ಟು ಪಾಪ ಅವ್ರಿಗೆಲ್ಲ ಜೈಲು ಹೋಗಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡವ್ರೆ, ನಾನು ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ಕಾರ್ಯವೇ ಅದಲ್ಲ. ಯಾರಿಗಾದ್ರೂ ತೊಂದರೆ ಆದಾಗ ತೊಂದರೆನ ಸರಿಪಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ನೇಚರಲ್ಲಿ ಬಂದಿರೋರು ನಾವು. ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅವನ ಮೇಲೆ ಕೇಸ್ ಹಾಕು, ಇವನ ಮೇಲೆ ಕೇಸ್ ಹಾಕು, ಈ ಸಿಸ್ಟಮಲ್ಲಿ ನಾವು ಬಂದವರಲ್ಲ. ನಾನು ಒಂದು ಈ ಸರ್ಕಾರ ಕೇಳ್ತಕ್ಕಂಥದ್ದು, ಇಷ್ಟೊಂದು ನೀವು ಪ್ರತಿಷ್ಠೆ ಇಟ್ಕೊಂಡು ಅಲ್ಲಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು ಏನಿದೆ, ಒಂದು ಈಗಿನ ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೀನಿ. ಈಗಿನ ಮುಖ್ಯಮಂತ್ರಿಗೆ ಇವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಚನ್ನಪಟ್ಟಣದಲ್ಲಿ ಬೆಳಗಿನ ಜಾವ 4:15 ಒಂದು ಗೋಲಿಬಾರ್ ಆಗತ್ತೆ. ಇಬ್ಬರು ರೈತರು ಗೋಲಿಬಾರ್ನಲ್ಲಿ ಮರಣ ಹೊಂತಾರೆ. ಆ ಬಾಡಿನ ಆಸ್ಪತ್ರೆಗೆ ತಗೊಂಡೋದಾಗ ಬಾಡಿನ ಎತ್ತಕ್ ಬಿಡಲ್ಲ ರೈತರು, ಆ ಗೋಲಿಬಾರ್ನಲ್ಲಿ ಮರಣ ಹೊಂದಂತಾರನ. ಆ ಮಂತ್ರಿ ಬರ್ಬೇಕಾ ಸ್ಪಾಟ್ಗೆ ಅಂತ ಹೇಳಿ ಸಾಯಂಕಾಲದವ್ರಿಗೆ ಹಠ ಹಿಡಿತಾರೆ. ಆಗಲೂ ಸಹ ನನ್ನ ಮೇಲೊಂದು ಅಪಾದನೆ ಮಾಡಿದ್ರು. ಕುಮಾರಸ್ವಾಮಿ ಅವರು, ಜನತಾದಳ, ದೇವೇಗೌಡರು ಸತ್ತಿರ್ತಕ್ಕಂಥ ಮೃತದೇಹ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲೆಲ್ಲ ಅಪಾದನೆ ಮಾಡಿದ್ರು. ಅವತ್ತು ಬಹುಶಃ ಸ್ಥಳಕ್ಕೆ ನಾನು ಹೋಗಿದ್ರೆ, ದೇವೇಗೌಡರು ಬರದೇ ಹೋಗಿದ್ರೆ ಅವತ್ತು ಬಾಡಿನ ಎತ್ತಲಿಕ್ಕೆ ಬಿಡ್ತಿರ್ಲಿಲ್ಲ ಜನ, ಅಷ್ಟು ರೋಷಾವೇಶದಲ್ಲಿದ್ರು. ಅದನ್ನ ಈ ಮುಖ್ಯಮಂತ್ರಿ ಒಂದ್ಸಲ ನೆನಪು ಮಾಡ್ಕೊಳಪ್ಪ ಅಂತ ಹೇಳ್ತೀನಿ, ಅವತ್ತು ನಡೆದಂತ ಘಟನೆ ಬಗ್ಗೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ, ಆ ಎಕ್ಸಾಂಪಲ್ಲು ನಿಮ್ಮ ಅಧಿಕಾರಿಗಳು ಹೇಳವ್ರೆ. ಇವತ್ತು ನಮಗೆ ಸರ್ವೆ ಮಾಡೋಕ್ಕೆ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾರೆ SP. ಈಗ ಅಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಮಂಡಳ್ಳಿ ಗ್ರಾಮದಲ್ಲಿ 54 ಎಕರೆನೋ ಎಷ್ಟೋ ಎಕರೆ ಇದೆ, ನಾನು ಇಲ್ಲಿ ರೆಕಾರ್ಡ್ಸ್ ಇಲ್ಲಿ ಇಟ್ಕೊಂಡಿಲ್ಲ. ಆ 54 ಎಕರೆನಲ್ಲಿ ಎಷ್ಟು ಎಕರೆ ಭೂಮಿನ ಒಪ್ಪಿಗೆ ಕೊಟ್ಟಿದ್ದಾರೆ? ಏನೋ 19 ಜನೋ 20 ಜನೋ ಕೊಟ್ಟವ್ರೆ ಅಂತ SP ಹೇಳ್ತಾ ಇದ್ದಿದ್ದು ನಾನು ಪಶ್ಚಿಮ ಬಂಗಾಳದಲ್ಲೇ ನ್ಯೂಸ್ ನೋಡ್ಬೇಕಾದ್ರೆ ನೋಡ್ತಾ ಇದ್ದೆ. ಈ 19 ಜನೋ 20 ಜನೋ ಏನು ಕೊಟ್ಟವ್ರೆ, ಕೊಡ್ತೀವಿ ಅಂತೇಳಿ ಒಪ್ಪಿಗೆ ಕೊಟ್ಟವ್ರೆ, ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಗುಂಟೆ ಭೂಮಿ ಎಕರೆ ಕೇಳ್ತಾ ಇಲ್ಲ ನಾನು, ಎಷ್ಟೆಂಟು ಗುಂಟೆ ಭೂಮಿ ಇಟ್ಕೊಂಡಿದ್ದಾರೆ ಅವರು. ಈಗ ಕೊಡಲ್ಲ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಎಕರೆ ಭೂಮಿ ಇಟ್ಕೊಂಡವ್ರೆ ಕೊಡದೇ ಇರೋರು. 54 ಎಕರೆ ಅಂತ ಏನ್ ಹೇಳ್ತಾರೆ, 54 ಎಕರೆನಲ್ಲಿ ಒಟ್ಟು ಎಷ್ಟು ಎಕರೆ ನೀವು ಇದನ್ನ ಜನಗಳ ಲೆಕ್ಕ ಹಾಕಬೇಡಿ. ಭೂಮಿ ಮಂಡಳ್ಳಿ, ಅದೇ ನೆನ್ನೆ ಅದಕ್ಕೆ ಹೋದಾಗ್ಲೇ ಆಗಿರೋದು ಗಲಾಟೆ. ಆ ಮಂಡಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥವ್ರಲ್ಲಿ ಏನೋ 20, 19, 22 ಅಂತ SP ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ ನಾನು ಟಿವಿನಲ್ಲಿ. ಈಗ ಅದರಲ್ಲಿ ಆ 22 ಜನದಲ್ಲಿ ಒಟ್ಟು ಎಷ್ಟು ಎಕರೆ ಭೂಮಿ ಅಂತ ಹೇಳಿ ಇನ್ನೊಂದು ಚಾನಲ್ ನಲ್ಲಿ ಬರ್ತಾ ಇತ್ತು, ಒಂದು ಹೆಣ್ಮಗಳು ಹೇಳ್ತಾ ಇದ್ರು. ನಮ್ಮ ಗ್ರಾಮದಲ್ಲಿ 54 ಎಕರೆ ಹೌದು ಅಕ್ವೈರ್ ಮಾಡಕ್ ಬಂದಿದ್ದಾರೆ. ಅದೆಲ್ಲ 7 ಗುಂಟೆ 10 ಗುಂಟೆ ಭೂಮಿ ಇರ್ತಕ್ಕಂಥವ್ರು 19 ಜನದ ಎಲ್ಲಾ ಸೇರಿದ್ರು 12, 13 ಎಕರೆನೋ ಆಗ್ಬೋದು, ಇಲ್ಲ 15 ಎಕರೆ ಆಗ್ಬೋದು. ಇನ್ನು ಉಳಿದಿದ್ದೆಲ್ಲ ನಮ್ಮ ಕುಟುಂಬಗಳ 5-6 ಜನ ಏನಿದ್ವಿ ನಮ್ಮ ಭೂಮಿ ಅಂತಕ್ಕಂತ ಹೇಳ್ತಾ ಇದ್ರು. ಅಲ್ಲಿ ಪರ್ಸೆಂಟೇಜ್ ಎಲ್ಲಿಗೆ ಹೋಗುತ್ತೆ? ಏನೋ ಹೇಳ್ತಾರಲ್ಲ ಎಲ್ಲ ಕೊಟ್ಟುಬಿಟ್ಟವ್ರೆ ಅಂತ ಹೇಳಿ. ಇದು ನಡೀತಾ ಇರ್ತಕ್ಕಂಥದ್ದು. ಇದರ ಹಠಯಾತಿಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಪಾಪ ಹೇಳ್ತಾರೆ, ಅವರೆಲ್ಲ ಪಾಪ ಹೆಣ್ಮಕ್ಳು ಜೈಲಿಗೆ ಹೋಗ್ತಾವ್ರೆ, ಇದಕ್ಕೆಲ್ಲ ಕುಮಾರಸ್ವಾಮಿ ಚಿತಾವಣೆ ನಡೆಸ್ತಾವ್ರೆ ಅಂತ ಹೇಳಿ. ನನಗೆ ಈ ಗಲಾಟೆ ಮಾಡಿ ಅಂತಲೂ ಹೇಳೋದಕ್ಕೆ ನಾನೇನು ಸ್ಥಳದಲ್ಲಿ ಇದ್ದೇನೆ. ನಾನು ಅಲ್ಲೆಲ್ಲೋ ವೆಸ್ಟ್ ಬೆಂಗಾಲ್ನಲ್ಲಿ 3 ದಿವಸದ ನನ್ನ ಇಲಾಖೆ ಒಂದು ಪರಿಶೀಲನಾ ಸಭೆ ಮಾಡ್ಲಿಕ್ಕೆ ಹೋಗೋದಂತವನು. ನಾನು 3 ದಿವಸ ಅಲ್ಲಿದ್ದವನು. ಹಾಗಿದ್ರೆ ನನ್ನ ಚಿತಾವಣೆ ಇದೆ ಅಂತ ನನ್ನ ಮೇಲೆ ಕೇಸ್ ಹಾಕಿ.
ತಯಾರಾಗಿದ್ದೇನೆ. ಕೇಸ್ ನನ್ನ ಮೇಲೆ ಏವನ್ ಮಾಡಬೇಕಲ್ಲ, ನಾನು ಚಿತಾವಣೆ ಮಾಡಿದರೆ ಈ 500 ದಿನದಿಂದ ನನ್ನ ಹೆಸರೇ ಹಾಕ್ಬಿಟ್ರು. ಹಾಕ್ಸ್ಬೇಕಾಗಿತ್ತು ನಂದೇ ಹೆಸರನ್ನ. ಪಾಪ ಅಮಾಯಕರನ್ನ ಹಾಕೊಂಡವ್ರಲ್ಲ ಹೆಸರನ್ನ, ನನ್ನ ಹೆಸರನ್ನ ಹಾಕ್ಸೋರು ಏನು ಅಪಾದನೆ ಮಾಡ್ತಾವ್ರಲ್ಲ, ಕುಮಾರಸ್ವಾಮಿ ಚಿತಾವಣೆ ಅಂತ ಹೇಳಿ. ಏವನ್ ನನ್ನೇ ಹಾಕಬೇಕಾಗಿತ್ತಾಗಿದ್ರೆ ಇತ್ತೆಲ್ಲ ನಾನು ನೋಡಿದೆ ಟಿವಿನಲ್ಲಿ ಅಪಾದನೆ ಮಾಡ್ತಾ ಇದ್ರು. ನನ್ನ ಹೆಸರನ್ನೇ ಹಾಕೊಳ್ಳಿ, ಅಷ್ಟು ಧೈರ್ಯ ಇದ್ರೆ ಯಾಕೆ ಹಾಕೊಂಡಿಲ್ಲ? ಬರೀ ಟಿವಿ ಮುಂದೆ ಪ್ರಚಾರಕ್ಕೆ ಕೇಳ್ಕೊತೀರಾ, ಮಾಧ್ಯಮದ ಮುಂದೆ. ಈಗ ನಿಮ್ಮ ಹತ್ರ ಅಷ್ಟೊಂದು ಸ್ಪೆಸಿಫಿಕ್ ಮಾಹಿತಿ ಇದ್ರೆ ಕುಮಾರಸ್ವಾಮಿ ಇದಕ್ಕೆಲ್ಲ ಚಿತಾವಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಯಾತಕ್ಕೆ ನನ್ನ ಹೆಸರು ಬಿಟ್ಟಿದ್ದೀರಿ? ಯಾಕೆ ಹಾಕಿಲ್ಲ? ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೇನೆ, ಈ ರೀತಿಯ ನಿಮ್ಮ ಬಂಡತನ ಇದೆಯಲ್ಲ, ಇಡೀ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ ಸೂಕ್ಷ್ಮವಾಗಿ. ಇಷ್ಟೆಲ್ಲ ವಿರೋಧಗಳಿದ್ರು ಅಂತ ಒಂದು ಫಲವತ್ತಾದಂಥ ಕೃಷಿ ಭೂಮಿಗಳನ್ನ ಇವತ್ತು ಭೂಸ್ವಾಧೀನದ ಹೆಸರಿನಲ್ಲಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ, ಯಾವ ಟೌನ್ಶಿಪ್ ಮಾಡ್ತೀರಪ್ಪ ನೀವು? ಆ ನೈಸ್ ಯೋಜನೆ 30 ವರ್ಷ ಆಗೋಯ್ತು. ಇನ್ನೂ ಹಲವಾರು ಮುಖ್ಯಮಂತ್ರಿಗಳು ಅರ್ಜಿ ಕೊಟ್ಕೊಂಡೆ ಕೂತವ್ರೆ ಜನ. ಅಲ್ಲಿ 60-40 ಸೈಟ್ ಕೊಡ್ತೀವಿ ಅಂತಿದ್ರು ಅಂತ ಹೇಳಿ 4,000 ಕುಟುಂಬಕ್ಕೆ ಇವತ್ತಿನವರೆಗೆ ಸೈಟ್ ಕೊಟ್ಟಿಲ್ಲ. ಈಗ ಅದೇನೋ 50% ಕೊಡ್ತಾರಂತೆ ಸೈಟ್ನ. ನಾನು ಬೇರೆ ನೀರಾವರಿ ಯೋಜನೆಗಳಿಗೆ ಜಮೀನು ತಗೊಂಡು ದುಡ್ಡು ಕೊಡದೇ ಇರೋದು ಅದು ಬೇರೆ ಒಂದು ಭಾಗ ಇರಲಿ. ಇಲ್ಲಿ ನೈಸ್ ಕಂಪನಿ ಬೆಂಗಳೂರು ಸುತ್ತ ₹1 1 ಲಕ್ಷ 1.5 ಲಕ್ಷಕ್ಕೆ ಭೂಮಿ ಎಲ್ಲ ಲಪಟಾಯಿಸಿದಿರಿ ಆ ಯೋಜನೆ ಹೆಸರಿನಲ್ಲಿ. ಎಷ್ಟು ಜನಕ್ಕೆ ಕೊಟ್ಟಿದ್ದೀರಪ್ಪ ಸೈಟಲ್ಲಿ? ಸೈಟ್ ಕೊಟ್ಟವನೇ, NOC ಕೊಟ್ಟವನೇ ಅವನು, ಆ ಕಂಪ್ನಿಯವನು. ಕೊಟ್ಟಿರೋದು ಯಾರಿಗಪ್ಪ ಅಂದ್ರೆ ಗೌರಮ್ಮ, ಸುರೇಶ ಇಂಥವ್ರಿಗೆ ಕೊಟ್ಟವ್ರೆ NOCನ. ಅದು ಕಟ್ಟವ್ರೆ ದೊಡ್ಡ ದೊಡ್ಡ ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ಅವರಿಗೆ ಕೊಟ್ಟವ್ರೆ. ಆ ಜಮೀನು ಕಳ್ಕೊಂಡ್ರಲ್ಲ ನಿಜವಾದ ರೈತರು. 30 ವರ್ಷ ಆಯ್ತು, ಇನ್ನೂ ಭೂಮಿ ಕೊಡ್ಲಿಲ್ಲ. ಈಗ ಇವರಿಗೆ ಏನು ದೊಡ್ಡ ಅವ್ರ ಭೂಮಿ ತಗೊಂಡು ಏನೋ ಹೇಳ್ತಾರಲ್ಲ, ಯಾರ್ದಾರೋ ದಾನ ಮಾಡಿದ್ರು ಅಂತ, ಅದು ಮಾಡಕ್ ಹೊರಟವ್ರು ಈಗ ಇವರು. ಈ ಹೆಸರಿನಲ್ಲಿ, ಯೋಜನೆ ಹೆಸರಲ್ಲಿ ರೈತರು ಭೂಮಿ ತಗೊಂಡು ರೈತರಿಗೆ ನಾವು 50% ಕೊಡ್ತೀವಿ, 50% ದುಡ್ಡಂತೆ, 50% ಸೈಟ್ ಅಂತೆ. ಯಾತಿಗೆ ಬೇಕಿದು? ಏನ್ ಸಾಧನೆ ಮಾಡ್ತೀರಿ? ದುಡ್ಡು ಹೊಡೆಯಕ್ಕೆ ಬೇಕಾದಷ್ಟು ಮಾರ್ಗ ಅವೆ ಅಲ್ಲಿ. ದುಡ್ಡು ಹೊಡೆಯಕ್ಕೆ ರೈತರ ಭೂಮಿನೇ ಬೇಕಾ? ಅದರಿಂದ ಇವತ್ತು ಈ ರೀತಿ ರೈತರನ್ನ ಭಯ ಹುಟ್ಟಿಸಿ ಜನ ಅವ್ರ ಪಾಪ 500 ದಿನಗಳಿಂದ ಗಲಾಟೆ ಮಾಡಿದಾಗ ಸರ್ವೆ ಮಾಡಕ್ ಬಂದಂತ ವಿಷಯದಲ್ಲಿ ಪ್ರತಿಭಟನೆ ನಡೆಸ್ಕೊಂಡೇನಿದ್ರು ಆತಂಕದಲ್ಲಿ ಆಗಿರ್ತದ ಘಟನೆ ಇದು. ಅದಕ್ಕೆ 11 ಜನದ್ದು ಹಾಕಿ ಅದರಲ್ಲೂ ಹೆಣ್ಣುಮಕ್ಳ ಹೆಸರುಗಳು. ಆ ಪಾಪ ಅವನಿಗೆ ಅವನೇವನು ಮುಸ್ಲಿಂ ಡ್ರೈವರ್, ಇವನು ರಾಮನಗರದಲ್ಲಿ ಅವನಿಗೆ ಹೆಣ್ಣುಮಕ್ಳೆಲ್ಲ ಹೆಸರು ಹೆಂಗ್ ಗೊತ್ತಾಗೋಯ್ತು ಅಂತ ನಂಗೆ ಅರ್ಥ ಆಯ್ತಿಲ್ಲ. ಇವನಿಗೆ ಹೆಂಗ್ ಗೊತ್ತಾಯ್ತು ಅಂತ. ಭಾಗ್ಯ, ಜಯಮ್ಮ, ಅಲ್ಲಿಗೆ ಇನ್ನೇನು ಹಾಕೊಂಡವ್ರು, ಅದರ್ಸ್ ಹಾಕೊಂಡು ವರಲಕ್ಷ್ಮಿ, ಈ ಹೆಸರುಗಳನ್ನ ಹಾಕೊಂಡವ್ರೆ. ಅವ ಯಾರ ಇನ್ನೊಬ್ಬ ಯಶವಂತ್ ಅಂತಕ್ಕಂಥವ್ರು ಇಲ್ಲಿ ಮೊನ್ನೆ ಟ್ರೈನ್ ನಲ್ಲಿ ಡೆಲ್ಲಿಗೆ ಬಂದು ಇವತ್ತು ಬೆಳಗ್ಗೆ ಇಳಿದವರಂತೆ. ಅವ್ರ ಹೆಸರು ಸೇರಿಸವ್ರು. ಇಲ್ಲಿ ನಾನು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಅವ್ರು ಮೊನ್ನೆನೆ ಆಕ್ಚುಲಿ ಡೆಲ್ಲಿಗೆ ಬಂದ್ರು ಟ್ರೈನಲ್ಲಿ, ಅವ್ರ ಹೆಸರು ಇದ್ರಲ್ಲಿ ಸೇರಿಸವ್ರೆ ಅಂತ ನೆನ್ನೆ ಗಲಾಟೆಗೆ. ಇದು ಮಾಡ್ಕೊಂಡಿರ್ತಕ್ಕಂಥ ಇದು ಯಾವ ರೀತಿ ಅಧಿಕಾರದ ದುರ್ಬಳಕೆ ಮಾಡಿ ಇವ್ರು ಇಷ್ಟ ಬಂದಾಗೆ ಯಾರನ್ನ ಬೇಕಾದ್ರೂ ಸೇರಿಸ್ಕೊಂಡು ಹೊರಡ್ತಾರೆ ಅನ್ನೋದಕ್ಕೆ ಇವ್ರು ಮಾಡ್ತಾ ಇರೋದು. ಇಲ್ಲಿ ಅದರ್ಸ್ ಅಂತ ಇಲ್ಲೂ ಹಾಕೋರೆ, ಅದರ್ಸ್ A11 ನಾಟ್ ನೋನ್ ಬೆಂಗಳೂರು ಸೌತ್, ಇಲ್ಲೂ ಅದರ್ಸ್ ಹಾಕೊಂಡು ಇನ್ನು ಯಾರನ್ನ ಬೇಕಾದ್ರೂ ಸೇರಿಸ್ತಾ ಹೋಗ್ಬೋದು ಇದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.